ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನಾನು ಆಕ್ಚುಲಿ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ನೀವು ನಾನು ಹೇಳಿದ್ರೆ ಇವ್ರು ಯಾವಾಗ್ಲೂ ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಖಂಡಿತವಾಗ್ಲೂ ಇವತ್ತು ನಾವು ಬೇರೆ ಕೆಲ್ಸಕ್ಕೆ, ಇನ್ಫ್ಯಾಕ್ಟ್ ನಾನು ಗಂಗೆ ಗೌರಿ ಸೀರಿಯಲ್ ಡಬ್ಬಿಂಗ್ ಹೋಗ್ತಾ ಇದ್ದೆ. ಆಯ್ತಾ, ಹೋಗ್ತಾ ನಾನು ಈ ಜಾಗನ ನೋಡಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಪುಟ್ಟದಾಗ ಕಾಣಿಸ್ತಾ ಇದೆ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ವಿಜ್ಮಾ ಫುಡ್ಸ್ ಬ್ರಾಹ್ಮಿನ್ ಕಿಚನ್ ಅಂತ ನೋಡಿದೆ. ಸೊ ತಿಂಡಿ ತಿಂತಾ ಇದ್ರು ಇಲ್ಲಿ. ನಾವು ನೋಡೋಣ ಒಳಗಡೆ ಹೋಗಿ ತಿಂಡಿ ತಿನ್ನೋಣ ಅನ್ಕೊಂಡು ಇಲ್ಲಿ ಗಾಡಿ ನಿಲ್ಸಿದೀವಿ. ಚಿಕ್ಕ ರೋಡು, ಥರ್ಡ್ ಕ್ರಾಸ್ 7th ಮೇನು, ದತ್ತಾತ್ರೇಯ ದೇವಸ್ಥಾನದ ಗುಡಿ ರೋಡ್ ಇದು. ಸೊ ತ್ಯಾಗರಾಜನಗರ ಪುಟಾಣಿ ರೋಡು. ಸೊ 2 ವೀಲರ್ ಡೆಫಿನೆಟ್ ಆಗಿ, 4 ವೀಲರ್ ಬಂದ್ರೆ ನೋಡಿ ಹಿಂಗೆ ಆಲ್ಮೋಸ್ಟ್ ರೋಡಲ್ಲೇ ನಿಲ್ಸ್ಬೇಕಾಗತ್ತೆ. 4 ವೀಲರ್ಗಂತೂ ಜಾಗ ಇಲ್ಲ, 2 ವೀಲರ್ ಪಾರ್ಕಿಂಗ್ ಇದೆ. ಸೊ ನಾವು ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ಒಳಗೆ ಹೋಗ್ತಾ ಇದೀವಿ. ಒಳಗೆ ಹೋಗಿ ಇಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಬೆಲೆ, ರುಚಿ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಸರಿ, ಹಾಗಿದ್ರೆ ವಿಜ್ಮಾ ಫುಡ್ಸ್ ಬ್ರಾಹ್ಮಿನ್ಸ್ ಕಿಚನ್ಗೆ ಹೋಗೋಣ ಬನ್ನಿ. ಹೌದಾ ಸರ್, ಇವಾಗ ಇದು ಸಾಂಬಾರ್ ರೆಡಿ ಆಗ್ತಿರೋದಲ್ಲ ಮಧ್ಯಾಹ್ನಕ್ಕ? ಏನ್ ಟೈಮಿಂಗ್ಸ್ ಈ ಹೋಟೆಲ್? ಏನ್ ಟೈಮಿಂಗ್ಸ್? ಹೋಟೆಲ್ ಟೈಮಿಂಗ್ಸ್ 11:30 12 ಗಂಟೆ ಆಗುತ್ತೆ. ಅಲ್ಲ, ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್? ಬೆಳಿಗ್ಗೆ 6 ಗಂಟೆ 7:30 ಸ್ಟಾರ್ಟ್ ಆಗುತ್ತೆ. 7:30 ಇಂದ 11:30 ತನಕ ಇರುತ್ತೆ. ಅಲ್ಲ, 11:30 ಅಲ್ಲ, ಸಾಯಂಕಾಲ 7:30 8 ಗಂಟೆ ತನಕನೂ ಇರುತ್ತೆ. ಅಂದ್ರೆ 7:30 ಇಂದ 11:30 ತಿಂಡಿ. ಹೌದೌದು, ತಿಂಡಿ. ಮತ್ತೆ 12 ಗಂಟೆಯಿಂದ 12:30 ಊಟ ಶುರು ಆಗುತ್ತೆ. ಅದು ಒಂದು 3 ಗಂಟೆ ತನಕನೂ ಊಟ ಶುರು ಆಗಿ ಸಾಯಂಕಾಲ ಸಪರೇಟ್ ಊಟ ಇದು ಮಾಡಿ. ಓಕೆ, ಮತ್ತೆ ಆಮೇಲೆ ಸಾಯಂಕಾಲ ತಿಂಡಿ ಇಲ್ವಾ? ತಿಂಡಿ ಏನಿಲ್ಲ, ಸಾಯಂಕಾಲ ತಿಂಡಿ ಇಲ್ಲ. ಏನ್ ಸರ್ ಇಲ್ಲಿ ಏನೇನ್ ಸಿಗುತ್ತೆ? ಇಡ್ಲಿ ವಡೆ ಒಂದೊಂದ್ ದಿವಸ ಒಂದೊಂದ್ ಮೆನು ಮಾಡ್ತಾ ಇರ್ತೀವಿ. ಯಾವ್ಯಾವ ಮೆನು ಬೇಕೋ ಅದನ್ನ ಪೊಂಗಲ್ ಮಾಡ್ತೀವಿ, ಒಂದ್ ದಿವಸ ಪುಳಿಯೋಗರೆ ಮಾಡ್ತೀವಿ, ಒಂದ್ ದಿವಸ ಚಿತ್ರಾನ್ನ ಮಾಡ್ತೀವಿ. ರೈಸ್ ಬಾತ್ಗಳು ಚೇಂಜ್ ಆಗುತ್ತೆ. ಪೂರಿ ಸಿಗತ್ತೆ, ಇಡ್ಲಿ ವಡೆ ಸಿಗತ್ತೆ, ಆಮೇಲೆ ಸಾಗು, ಪೂರಿ ಸಾಗು, ಆಮೇಲೆ ದೋಸೆ ಮಾಡ್ತೀವಿ. ದೋಸೆನೂ ಮಾಡ್ತೀವಿ. ಅಂದ್ರೆ ಅದನ್ನ ಫುಲ್ ಪಿಕಪ್ ಆಗಿಲ್ಲ, ಅದು ಜನಗಳು ಬರಕ್ ಶುರು ಆದ್ರೆ ದೋಸೆನ ಫುಲ್ ಟೈಮ್ ಮಾಡೋಣ ಅಂತ. ಓಕೆ. ಸೊ ಇವಾಗ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಕೇಟರಿಂಗ್ ಇದನ್ನ ಒಂದಷ್ಟು ಜನಕ್ಕೆಲ್ಲ ಕೊಡ್ತೀನಿ ಅಂತ, ಪಿ ಜಿಗಳಿಗೆಲ್ಲ ಹೋಗುತ್ತೆ ಇದು ಅಂತ ಹೇಳ್ತಿದ್ರಿ ಅಲ್ವಾ? ಪಿ ಜಿ, ಬ್ಯಾಂಕ್, ಮತ್ತೆ ಇನ್ನೊಂದಷ್ಟು ಜ್ಯುವೆಲ್ರಿ ಶಾಪ್, ಎಲ್ಲದಕ್ಕೂ ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಹೋಗುತ್ತಾ ಇದು? ಡೈಲಿ ಬೇಸಿಸ್ ಊಟದ ತರ ಹೋಗುತ್ತೆ. ಸೊ ನಾವು ಇವಾಗ ಒಂದು 5-6 ಜನ ಇದೀವಿ, ನಾವು 5-6 ಜನದ ಮೇಲೆ ಇದೀವಿ, ನಮಗೆ ಊಟ ಬೇಕು ಅಂತ ಹೇಳಿದ್ರೆ ನೀವ್ ಮಾಡ್ಕೊಳಿಸ್ತೀರಾ ಆರ್ಡರ್? ಹೇಗೆ? 5-6 ಜನಕ್ಕೆ ಅಂತ ಹೇಳಿದ್ರೆ ಡೈಲಿ ಆರ್ಡರ್ ಅಂತ ಹೇಳಿದ್ರೆ ಅವ್ರು ಬಂದ್ ತಗೊಂಡ್ ಹೋಗೋ ತರ ಇದ್ರೆ ಪರವಾಗಿಲ್ಲ. ಯಾಕಂದ್ರೆ ಅಲ್ಲಿಗೆ ನಾವು ನಮ್ಗೆ ಆಗೋದಿಲ್ಲ, ವರ್ಕೌಟ್ ಆಗಲ್ಲ. ಅವರೇ ಬಂದ್ ಬೇಕಾದ್ರೆ ಊಟ ಬೇಕಂತ ಹೇಳಿದ್ರೆ 5 ಜನಕ್ಕಾದ್ರೆ ಕೊಡ್ತೀವಿ. ಓಕೆ. ಅಂದ್ರೆ ಮಧ್ಯಾಹ್ನ ಎಲ್ಲ ಹೇಗಿದ್ರು ಲೀಟರ್ ಲೆಕ್ಕದಲ್ಲಿ ಕೊಡ್ತೀರಾ? ಲೀಟರ್ ಲೆಕ್ಕದಲ್ಲಿ ಕೊಡ್ತೀವಿ. ಸಾರು ಹುಳಿ ಎಲ್ಲ ಲೀಟರ್ ಲೆಕ್ಕದಲ್ಲೂ ಕೊಡ್ತೀವಿ. ಊಟನೂ ಇದ್ ಮಾಡ್ತೀವಿ. ಓಕೆ, ಬಟ್ ಇಲ್ಲೇ ಊಟನೂ ಮಾಡ್ಬೋದು? ಊಟನೂ ಮಾಡ್ಬೋದು. ಎಷ್ಟು ಸರ್ ಊಟ? ಊಟ ಫುಲ್ ಮೀಲ್ಸ್ ಆದ್ರೆ 60, ಹಾಫ್ ಮೀಲ್ಸ್ ಆದ್ರೆ 40 ರೂಪಾಯಿ. ಹಾಫ್ ಮೀಲ್ಸ್ ಅಂದ್ರೆ ಏನ್? ಹಾಫ್ ಮೀಲ್ಸ್ ಅಂದ್ರೆ ಅದಕ್ಕೆ ಒಂದು ಹಪ್ಪಳ, ಬಜ್ಜಿ, ಅನ್ನ, ಸಾಂಬಾರ್ ಕೊಡ್ತಾರೆ. ಇದಕ್ಕಾದ್ರೆ ಚಪಾತಿ, ಪಲ್ಯ, ಮಜ್ಜಿಗೆ ಆ ತರ ಸೇರಿ ಕೊಡ್ತಾರೆ. ಓಕೆ ಓಕೆ ಓಕೆ. ಎಷ್ಟು ಇದಾಯ್ತು ಇದು ಸ್ಟಾರ್ಟ್ ಆಗಿ? ಇದು 2 ತಿಂಗಳಾಗಿದೆ ಮೇಡಮ್. ಹೋಟ್ಲು ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು. ಅದಕ್ಕಿಂತ ಮುಂಚೆ ನಮ್ದು ಆಲ್ರೆಡಿ ನಡೀತಾ ಇದೆ. ಓಕೆ, ನಾನು ಎಲ್ಲ ರುಚಿ ನೋಡೋಣ ಅಂತ ನೋಡಿ ಕಾಂಬೋ ತರ ತಗೊಂಡ್ಬಿಟ್ಟಿದೀನಿ. ಇಡ್ಲಿ, ವಡೆ, ಪೂರಿ 1 ಸಿಂಗಲ್ಲು, ಉಪ್ಪಿಟ್ಟು, ಕೇಸರಿ ಬಾತು, ಸಾಂಬಾರು, ಸಾಗು, ಚಟ್ನಿ, ಇಷ್ಟು ಇದೆ. ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಕೇಸರಿ ಬಾತಿಂದಾನೆ ಶುರು ಮಾಡೋಣ, ಸ್ವೀಟ್ ಇಂದ. ನೈಸ್ ನೋಡಿ, ಸಾಫ್ಟ್ ಆಗಿ ಚೆನ್ನಾಗಂತೂ ಕಾಣಿಸ್ತಾ ಇದೆ. ಕಲರ್ ಸಖತ್ ಬ್ರೈಟ್ ಆಗೇ ಇದೆ. ಆಕ್ಚುಲ್ ಆಗಿ ಗೋಡಂಬಿ ಕಂಡ ತಕ್ಷಣ ಅಲ್ಲಿ 1 ಪೀಸ್ ತಗೋ, 1 ಸ್ಪೂನ್ ತಗೊಂಡ್ಬಿಟ್ಟೆ. ಚೆನ್ನಾಗಿದೆ. ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ. ಇದು ಮೀಡಿಯಂ ರವೆಲ್ ಮಾಡಿದ್ದಾರೆ, ಸೊ ಹಾಗಾಗಿ ನಿಮ್ಗೆ ಒಂಚೂರು ತರಿಯಾಗೂ ಸಿಗ್ತಾ ಇದೆ. ಟೆಕ್ಸ್ಚರ್ ಚೆನ್ನಾಗಿದೆ. ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ. ಪರ್ಫೆಕ್ಟ್ ಆಗಿ ಸ್ವೀಟ್ ತಿನ್ನೋರು ಕರೆಕ್ಟ್ ಆಗಿರ್ಬೋದು, ನಂಗೊಂಚೂರು ಸ್ವೀಟ್ ಜಾಸ್ತಿ. ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಇಡ್ಲಿ ಇಸ್ ಲುಕಿಂಗ್ ನೈಸ್. ಆಕ್ಚುಲಿ ಹಿಂಗೆಲ್ಲದಕ್ಕಿಂತ ಸಾಂಬಾರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫಸ್ಟ್ ಸಾಂಬಾರೇ ತಗೊಳ್ತೀನಿ ನೋಡಿ. ಚೆನ್ನಾಗಿ ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ತಿಕ್ಕಾಗಿ ಕಾಣಿಸ್ತಾ ಇದೆ ಸಾಂಬಾರು. ಒಳ್ಳೆ ಬಣ್ಣ, ಸಾಂಬಾರ್ ಬಣ್ಣ ಏನಿದೆಯಲ್ಲ ಅದು ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಇಟ್ ಇಸ್ ವೆರಿ ಅಪಿಟೈಸಿಂಗ್ ಅಂತ ನೋಡಿದ ತಕ್ಷಣ ತಿನ್ಬೇಕು ಅನ್ಸೋದೆ. ಕರೆಕ್ಟಾಗಿ ಗೆಸ್ ಮಾಡ್ಬೇಕು.
ಸಾಂಬಾರ್ ತುಂಬಾ ಚೆನ್ನಾಗಿದೆ. ಸಾಮಾನ್ಯವಾಗಿ ಹೋಟ್ಲಲ್ಲಿ ಇರ್ತಾರ ಸ್ವೀಟ್ ಮೇಲಿಲ್ಲ ಸಾಂಬಾರು, ನೀಟಾಗಿ ಉಪ್ಪು ಖಾರವಾಗಿದೆ, ಚೆನ್ನಾಗಿದೆ ಸಾಂಬಾರ್, ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಒಂದು ಪುಟಾಣಿ ಔಟ್ಲೆಟ್. ಇಂಥ ಜಾಗಕ್ಕೆ ಒಂದೊಂದ್ಸಲ ಬಂದು ತಿಂಡಿ ತಿನ್ನಕ್ಕೆ ತುಂಬಾ ಖುಷಿ ಆಗತ್ತೆ. ಒಂದು ಪುಟಾಣಿ ಔಟ್ಲೆಟ್, 3rd Cross 7th ಮೇನ್ ತ್ಯಾಗರಾಜ ನಗರ್ ರೋಡ್ ಬರುತ್ತೆ. ಇದು ದತ್ತಾತ್ರೇಯ ದೇವಸ್ಥಾನದ ರೋಡ್ ಇದು, ತ್ಯಾಗರಾಜ ನಗರ. ಓಕೆ, ಚಟ್ನಿದು ಚೆನ್ನಾಗಿ ಕಾಣಿಸ್ತದೆ. ಬ್ರಾಹ್ಮಿನ್ಸ್ ಕಿಚನ್ ಅಂತ ಹಾಕೊಂಡಿದ್ದಾರೆ. ಸಾಮಾನ್ಯವಾಗಿ ಬ್ರಾಹ್ಮಿನ್ಸ್ ಹೋಟೆಲ್ಗಳಲ್ಲಿ ಚಟ್ನಿ ಹೆಂಗ್ ಕಾಣಿಸುತ್ತೋ ಅದೇ ತರ ನೋಡೋದಕ್ಕೆ ಕಾಣಿಸ್ತದೆ. ಹುರ್ಗಡ್ಲೆ, ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ರುಬ್ದಂಗಿದೆ. ರುಚಿ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಚೆನ್ನಾಗಿ ಪುದೀನ, ಶುಂಠಿ, ಕಾಯಿ ಎಲ್ಲ ಹಾಕಿ ರುಬ್ಬಿದ್ದಾರೆ. ಉಪ್ಪು ಖಾರವಾಗಿದೆ. ಪೂರಿನೂ ಟ್ರೈ ಮಾಡ್ಬಿಡೋಣ. ಒಂದ್ ನಿಮಿಷ ಬ್ರೇಕ್ ತಗೊಂಡು ಪೂರಿ ಟ್ರೈ ಮಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮ್ಮ ಹೆಸರು ರಮಾ ಅಂತ ಮೇಡಮ್. ರಮಾ. ಸೊ ವಿಜ್ಮಾ ಫುಡ್ಸ್ ಓನರ್ ನೀವೇನಾ? ಹೇಗೆ? ನಾವು ಓನರ್ ಅಲ್ಲ ಮೇಡಮ್, ನಮ್ಮ ಭಾವ ಓನರ್. ನಿಮ್ ಭಾವ? ಓಕೆ. ನಮ್ಮ ಸಿಸ್ಟರ್ ಹಸ್ಬೆಂಡ್. ನೀವು ಅಂದ್ರೆ ಶುರುವಾದಾಗಿಂದ ನೀವು ಇದ್ದೀರಾ ಅಲ್ವಾ ಇಲ್ಲಿ? ಹೌದು ಮೇಡಮ್. ಓಕೆ. ಸೊ ಇದು ಶುರುವಾಗಿ, ಇವಾಗ ಹೋಟೆಲ್ ಶುರುವಾಗಿ ಎಷ್ಟು ದಿನ ಆಯ್ತು? 3 months 3.5 months ಆಯ್ತು. 3.5 months ಆಯ್ತು. ಸೊ ಇಲ್ಲಿ ಇಡ್ಲಿ, ವಡೆ, ಮತ್ತೆ ಕೇಸರಿ ಬಾತು, ಉಪ್ಪಿಟ್ಟು, ರೈಸ್ ಬಾತುಗಳು ಎಲ್ಲ ಸಿಗುತ್ತೆ. ಟೈಮಿಂಗ್ಸ್ ಏನ್ ಮೇಡಮ್ ಇದು? ಮಾರ್ನಿಂಗ್ 7:30 ಓಪನ್ ಆಗುತ್ತೆ, ನೈಟ್ 9-9:30 ತನಕ ಇರುತ್ತೆ ಡೈಲಿ. ಸಂಡೇ 4 o'clock ಕ್ಲೋಸ್ ಆಗುತ್ತೆ. ಸಂಡೇ ಮಾತ್ರ 4 o'clock ಕ್ಲೋಸ್ ಆಗುತ್ತೆ. ಓಕೆ. ಅಂದ್ರೆ ನಿಮ್ಗೆ ಹೋಟೆಲ್ ಅನುಭವ ಇತ್ತು ಮೇಡಮ್? ಇದೆ ಫಸ್ಟ್ ಬರೀ ಅಡಿಗೆ ಮನೆ ಅನುಭವ ಅಷ್ಟೇ. ಹೌಸ್ ವೈಫ್. ಓಕೆ. ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ, ಆಮೇಲೆ ಇಲ್ಲಿ ಬಂದೆ. ಓಕೆ. ಅವ್ರು ಇರ್ತಾರ ನಿಮ್ಮ ಅಕ್ಕ ಭಾವ ಅಥವಾ ನೀವೇ ಹೋದ? ಭಾವ ಇರ್ತಾರೆ, ನಮ್ಮ ಅಕ್ಕ ಹೌಸ್ ವೈಫ್. ಅಲ್ಲಿ ಅತ್ತೆ ಇದಾರೆ, ನೋಡ್ಕೊಬೇಕು. ಸೊ ನಾನು ಇಲ್ಲಿ ಇರ್ತೀನಿ. ಓಕೆ. ನೀವೇನಾದ್ರೂ ಅಡಿಗೆ ಮನೆಯಲ್ಲಿ ಕಿಚನ್ ಅಲ್ಲಿ ಕೈ ಹಾಕ್ತೀರಾ ಮೇಡಮ್? ನೀವೇನಾದ್ರೂ ಹೆಲ್ಪ್ ಮಾಡ್ತೀರಾ ಕುಕಿಂಗ್ ಗೆ? ಇಲ್ವಾ? ಇಲ್ಲ ಮೇಡಮ್, ಏನಾದ್ರು ಎಮರ್ಜೆನ್ಸಿ ಇದ್ರೆ, ರೈಸ್ ಶಾರ್ಟ್ ಆಯ್ತು ಅಂದ್ರೆ ಹೋಗಿ ಹೆಲ್ಪ್ ಮಾಡಿ. ಯಾಕಂದ್ರೆ ನಮಗ್ ಗೊತ್ತಿದ್ರೆ ಕಲೆ ಅವಾಗ ಈಸಿ ಅಲ್ವಾ? ಸೊ ಅಂದ್ರೆ ನೀವ್ ಇದಕ್ ಮುಂಚೆ ಎಲ್ಲೂ ಹೋಟ್ಲಲ್ಲಿ ಎಲ್ಲೂ ಮಾಡಿಲ್ಲ. ಓಕೆ. ಇಲ್ಲಿದು ಊಟ ಅಂದ್ರೆ ಟೈಮಿಂಗ್ಸ್ ಮೇಡಮ್, ನೀವು ಮಧ್ಯಾಹ್ನ ಎಷ್ಟೊತ್ತಿಂದ ಸ್ಟಾರ್ಟ್ ಆಗುತ್ತೆ ಊಟ? 11:30 ಇಲ್ಲ 12 o'clock ರೆಡಿ ಇರುತ್ತೆ ಮೇಡಮ್. ಅನ್ನ, ಸಾಂಬಾರು, ರಸಮು, ಚಪಾತಿ, ಪಲ್ಯ. ಸೊ ಇಲ್ಲಿ ಈಟಿನೂ ಇದೆ, ಮತ್ತೆ ತಗೊಂಡು ಹೋಗಕ್ಕೆ ಲೀಟರ್ ಲೆಕ್ಕದಲ್ಲಿ ಪ್ಲೇಟ್ ಲೆಕ್ಕ ಅಲ್ಲ? ರೇಟ್ ಲೆಕ್ಕ ಅಲ್ಲ, ರೇಟ್ ಲೆಕ್ಕ ಸಾಂಬಾರು. ಎಷ್ಟು ಮೇಡಮ್ ಸಾಂಬಾರ್ ಎಲ್ಲ ಲೀಟರ್? ಸಾಂಬಾರು ಲೀಟರ್ 100 rupees ಮೇಡಮ್. 100 rupees. ಸಾಂಬಾರು, ರಸಮು ಎಲ್ಲಾನು 100 rupees. ಗೊಜ್ಜು ಆ ತರದ್ ಏನಾದ್ರು ಮಾಡ್ತೀರಾ? ಗೊಜ್ಜು ಯೂಶಲಿ ಕಮ್ಮಿ ಮೇಡಮ್, ಮಾಡ್ತೀವಿ ರೇರ್. ಕೇಟರಿಂಗ್ ಅಂತ ಹೇಳಿದ್ರೆ ಹೆಂಗ್ ಮೇಡಮ್? ಇವಾಗ ಆರ್ಡರ್ ಬೇಕು ಅಂತ ಹೇಳಿದ್ರೆ ಅಂದ್ರೆ ಒಂದು ಅವರೇ ಡಬ್ಬಿ ತಗೊಂಡ್ ಬಂದು ಹಾಕೊಂಡು ಹೋಗ್ಬೇಕಾ ಹೇಗೆ? ಇಲ್ಲ, ನಾವು ಪಾರ್ಸಲ್ ಕೊಡ್ತೀವಿ. ಪಾರ್ಸಲ್ ಚಾರ್ಜ್ ಎಕ್ಸ್ಟ್ರಾ 3 rupees ಎಕ್ಸ್ಟ್ರಾ ಮಾಡ್ತೀವಿ. 3 rupees ಎಕ್ಸ್ಟ್ರಾ ಮಾಡ್ತೀರಾ? ರೈಸ್ ಆದ್ರೆ 5 rupees, 60 rupees ಪ್ರೈಸ್ ಆದ್ರೆ ಕವರ್ ಜಾಸ್ತಿ ಇರುತ್ತಲ್ಲ. ರೈಸ್ ಎಷ್ಟು? 60 rupees? kg? ಇಲ್ಲ ಇಲ್ಲ, ಒಂದು ಕಪ್ ಮೆಷರ್ಮೆಂಟ್. ಓಕೆ ಓಕೆ, ಆತರ. ಓ, ಅಂದ್ರೆ ಪರ್ ಪ್ಲೇಟ್? ಓ, ಸರಿ ಸರಿ. ಓಕೆ. ರಾತ್ರಿ ಊಟ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಮೇಡಮ್? ಕಂಟಿನ್ಯೂಸ್ ಇದ್ದೇ ಇರುತ್ತೆ ಮೇಡಮ್, ಕ್ಲೋಸ್ ಇಲ್ಲ. 11:30 ಸ್ಟಾರ್ಟ್ ಆಗುತ್ತೆ ಊಟ, ನೈಟ್ 9 o'clock 9:30 ವರೆಗೂ ಇದ್ದೇ ಇರುತ್ತೆ. ಬಟ್ ತಿಂಡಿ ಮಾತ್ರ ಬೆಳಗ್ಗೆ 11:30 ಲಾಸ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ತಗೊಳ್ತಾ ಇದ್ದಾಗ ಸರ್ ಹೇಳ್ತಾ ಇದ್ರು ನನಗೆ ಇಲ್ಲಿ ಹುಳಿ ಸಾರುಗಳೆಲ್ಲ ತುಂಬಾ ರುಚಿಯಾಗಿರುತ್ತೆ ಅಂತ. ಸೊ ನೀವು ರೆಗ್ಯುಲರ್ ಆಗಿ ತಗೊಂಡ್ ಹೋಗ್ತೀರಾ ಸರ್? ಹೌದೌದು. ಬೆಳ್ಳುಳ್ಳಿ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬೆಳ್ಳುಳ್ಳಿ ಇದು ಯಾಕೆಂದ್ರೆ ಬ್ರಾಹ್ಮಣರ ಕೆಫೆ ಆಗಿರೋದ್ರಿಂದ, ಏರಿಯಾನು ಬ್ರಾಹ್ಮಣರದೇ ಆದ್ರಿಂದ ಸೊ ಟೇಸ್ಟ್ ಆಗಿ ಬೆಳ್ಳುಳ್ಳಿ, ಕೆಲವು ಜನ ಏನ್ ತಿಳ್ಕೊಂಡೆ ಬೆಳ್ಳುಳ್ಳಿ ಹಾಕಿದ್ರೇನೆ ತುಂಬಾ ಟೇಸ್ಟ್ ಇರುತ್ತೆ ಅಂತ, ಹೆಲ್ತ್ ಒಳ್ಳೇದು ಅಂತ. ಆದ್ರೆ ಕೆಲವರು ಬೆಳ್ಳುಳ್ಳಿ ತಿನ್ನೋದೇ ಇಲ್ಲ, ತಿಂದೇ ಇರೋದ್ರಿಂದ ಇವರು ನೀಟಾಗಿ ಮಾಡ್ಕೊಡ್ತಾ ಇದಾರೆ. ಅದು ಅಲ್ದಿರ ಮಧ್ಯಾಹ್ನದ ಹೊತ್ತು ಊಟನೂ ಸಿಗುತ್ತೆ. 60 ರೂಪಾಯಿ ಅಂತ ಹೇಳ್ತಾ ಇದಾರೆ. ಎಲ್ಲೇ ಇದ್ ಮಾಡಿದ್ರು ಸಿಕ್ಕೋದಿಲ್ಲ. ಅದಕ್ಕೆ ಒಂದು ಚಪಾತಿ, ಅನ್ನ, ಸಾಂಬಾರು, ರಸಮ್ಮು, ಗ್ರೇವಿ ಎಲ್ಲ ಕೊಡ್ತಾರೆ. ನೀವು ರೆಗ್ಯುಲರ್ ಆಗಿ ತಗೊಂಡ್ ಹೋಗ್ತೀರಾ ಇಲ್ಲಿಂದ? ನಮ್ಗೆ ಯಾವಾಗ ಬೇಕೋ ಬಂದು ತಗೊಂಡ್ ಹೋಗ್ತೀವಿ ರೆಗ್ಯುಲರ್ ಆಗಿ. ನಮ್ಮ ಹೆಸರು ಸರ್? ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಇದೇ ಏರಿಯಾದಲ್ಲಿ ಸುಮಾರು 60 ವರ್ಷದಿಂದ ಇದೀವಿ. ಹೌದಾ? 60 ವರ್ಷದಿಂದ ಇದ್ದೀರಾ? ವಿಜ್ಮಾ ಫುಡ್ಸ್ ಅಂದ್ರೆ ಏನು ಆಕ್ಚುಲಿ? ವಿಜ್ಮಾ ಅಂದ್ರೆ ಲಕ್ಷ್ಮಿ, ನನ್ನ ಭಾವನವ್ರ ತಾಯಿ ಹೆಸರು. ಬಂದು ಮಾಧವ್ ಶರ್ಮಾ ಅವ್ರ ತಂದೆ ಹೆಸರು. ಓ, ತಂದೆ ತಾಯಿ ಹೆಸರು ಸೇರಿಸಿ ವಿಜ್ಮಾ ಫುಡ್ಸ್. ವಿಜಯಲಕ್ಷ್ಮಿ ಮಾಧವ್ ಶರ್ಮಾ. ವೆರಿ ನೈಸ್. ನೋಡಿದ್ರ, ತಂದೆ ತಾಯಿ ಹೆಸರು ಸೇರಿಸಿ ವಿಜ್ಮಾ ಫುಡ್ಸ್ ಅಂತ ಮಾಡಿದ್ದಾರೆ. ಸೂಪರ್. ಓಕೆ, ಈಗ ಪೂರಿಯನ್ನ ರುಚಿ ನೋಡೋಣ. ಚೆನ್ನಾಗಿ ಉಬ್ಬಿದೆ ನೋಡಿ. ಇಷ್ಟೊತ್ತಾದ್ರೂ ನೀಟಾಗಿ ತಟ್ಟೆನಲ್ಲಿ ಉಬ್ಕೊಂಡೇ ಕೂತಿದೆ. ಸೊ ಚಟ್ನಿ, ಸಾಂಬಾರ್ ಆಲ್ರೆಡಿ ಟೇಸ್ಟ್ ನೋಡಿರೋದ್ರಿಂದ ಸಾಗು ನೋಡೋಣ. ಸಾಗುನು ಅಷ್ಟೇ ನೋಡಿ, ಚಿಕ್ಕಾಗಿ ಚೆನ್ನಾಗಿದೆ.
ಸಾಗು ಇಸ್ ವೆರಿ ನೈಸ್. ಕ್ಯಾಪ್ಸಿಕಮು, ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಇವರು ರುಬ್ಬಾಕಿ ಮಸಾಲೆ ರುಬ್ಬಾಕಿ ಸಾಗು ಮಾಡಿದ್ದಾರೆ. ಥಿಕ್ನೆಸ್ಗೆ ಕಡಲೆ ಹಿಟ್ಟು ಹಾಕಿದ್ದಾರೆ ಏನಪ್ಪ. ತುಂಬಾ ಇಷ್ಟ ಆಯ್ತು ನಂಗೆ. ಪೂರಿ ಸಾಗು ಸಖತ್ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ನಾನು ಬಂದಾಗ ಪೂರಿನೇ ತಗೋಬೇಕು ಅನ್ಕೊಂಡೆ, ಬಟ್ ಎಲ್ಲ ಟೇಸ್ಟ್ ನೋಡ್ಬೇಕು ಅನ್ನೋದಕ್ಕೆ ಕಾಂಬೋ ಕೇಳಿದೆ. ಇಲ್ಲಿ 1 ಪ್ಲೇಟ್ ಪೂರಿಗೆ 40 ರೂಪಾಯಿ. 3 ಪೂರಿ ಬರುತ್ತೆ. 3 ನಂಬರ್ಸ್ ಕನ್ಫ್ಯೂಸ್ ಆನ್. 3 ಪೂರಿ ಬರುತ್ತೆ 40 ರೂಪಾಯಿ 1 ಪ್ಲೇಟ್ಗೆ. ಇಡ್ಲಿ 2ಕ್ಕೆ 24, ವಡೆ 1ಕ್ಕೆ 20, ಖಾರ ಬಾತು ಕೇಸರಿ ಬಾತ್ 22 ಎಲ್ಲ ನಾರ್ಮಲ್ ಆಗಿ ನಾಮಿನಲ್ ಆಗಿ ಏನಿದೆ ಹೊರಗಡೆ ಅದೇ ಬೆಲೆ ಎಲ್ಲ ಇದೆ. ರೈಸು ಸಾಂಬಾರು 40 ರೂಪಾಯಿ ಅಂತೆ. ನೈಸ್. ಮಧ್ಯಾಹ್ನ ನಿಮಗೆ ಬರೀ ಅನ್ನ ಸಾಂಬಾರ್ ಬೇಕು ಅಂದ್ರೆ ಅನ್ನ ಸಾಂಬಾರ್ ಸಿಗುತ್ತೆ ಬರೀ 40 ರುಪೀಸ್. ಮಿನಿ ಮೀಲ್ಸು 60 ರುಪೀಸು. ಅದೇ ಅವಾಗಲೇ ಅಂಕಲ್ ಹೇಳ್ತಾ ಇದ್ರು 60 ರೂಪಾಯಿಗೆ ಊಟ ಎಲ್ಲಮ್ಮ ಸಿಗುತ್ತೆ ಅಂತ. ಲಕ್ಷಣವಾಗಿ ಬಂದು ನೀಟಾಗಿ ಹೊಟ್ಟೆ ತುಂಬಾ ತಿನ್ಕೊಳಬಹುದು. ಹೊಟ್ಟೆ ತುಂಬಾ ಆಗುತ್ತೆ ಸರ್. ನೋಡೋಣ ನಮ್ ಸರ್ ಹೇಳ್ತೀರ. ಸರ್ ತಮ್ಮ ಹೆಸರು? ನರಸಿಂಹಯ್ಯ. ಫುಲ್ ಹೊಟ್ಟೆ ತುಂಬುತ್ತೆ 60 ರೂಪಾಯಿಗೆ. ವೆರಿ ನೈಸ್. ಹೌದು ಚೆನ್ನಾಗಿರುತ್ತೆ. ಹೌದಾ ನೋಡಿ, ಇವರೆಲ್ಲ ಒಂದ್ ಸ್ವಲ್ಪ ರೆಗ್ಯುಲರ್ ಆಗಿ ಬರೋರು. ಸೊ ಇವ್ರು ನಮ್ಗೆ ಹೇಳ್ತಾ ಇದ್ದಾರೆ. ನಾನು ಆಕ್ಚುಲಿ ಇವತ್ತೇ ಫಸ್ಟ್ ಬರ್ತಿರೋದು. ಹೌದು. ಒಬ್ಲೈಜ್ ಮಾಡ್ತಾರೆ. ನಾನು ಆಕ್ಚುಲಿ ಹೊರಗಡೆಯಿಂದ ನೋಡಿ ಏನೋ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ ಅಂತ ಒಳಗ್ ಬಂದೆ. ಬಟ್ ಇದೇ ಫಸ್ಟ್ ಟೈಮ್ ಆಕ್ಚುಲಿ ಇಲ್ಲಿಗೆ ಬರ್ತಿರೋದು. ಬಟ್ ಚೆನ್ನಾಗಿದೆ. ಇದುವರೆಗೂ ತಿಂದಿರೋದ್ರಲ್ಲಂತೂ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಪೂರಿ ಸಾಗು, ಉಪ್ಪಿಟ್ಟು. ಇದೆಲ್ಲ ಏನ್ ಗೊತ್ತಾ, ನನಗೆ ಒಂಥರ ಮನೆಯ ತರ ಅನ್ನಿಸ್ತಾ ಇದೆ. ಮನೆಯ ತರಾನೇ ನಿಮ್ಗೆ ನೋಡಕ್ಕೂ ನೋಡಿ, ತಿಂಡಿ ನೋಡಿ, ಚೆನ್ನಾಗಿ ತರಕಾರಿ ಉಪ್ಪಿಟ್ಟು ನಾವು ಮನೆಯಲ್ಲಿ ಹೆಂಗ್ ಮಾಡಿದ್ರೆ ಹಂಗ್ ಕಾಣಿಸ್ತಾ ಇದೆ. ಕ್ಯಾರೆಟ್, ಟೊಮೆಟೊ, ಹುರುಳಿಕಾಯಿ, ಕ್ಯಾಪ್ಸಿಕಮು ಎಲ್ಲ ಹಾಕಿ. ಸಾರಿ, ಮಾತಾಡ್ತಾ ಒಂದ್ ಸ್ಪೂನ್ ತಿನ್ಬಿಟ್ರೆ ನಾನು. ತುಂಬಾ ಚೆನ್ನಾಗಿ ಉಪ್ಪಿಟ್ಟು. ಬಟ್ ಅದೇ ಕೈಂಡ್ ಆಫ್ ಏನಂದ್ರೆ ನಿಮ್ಗೆ ಮನೆ ಫೀಲಿಂಗು. ಇದು ಹೊರಗಡೆ ಹೋಟೆಲ್ ಅಲ್ಲಿ ತಿಂತಾ ಇದೀನಿ ಅಂತ ಅನ್ಸಲ್ಲ, ನಿಮ್ಗೆ ಮನೇಲಿ ತಿಂದಂಗ ಅನ್ಸುತ್ತೆ. ಇನ್ಫ್ಯಾಕ್ಟ್ ಹಾಕಿಸ್ಕೊಳ್ಳೋದು ಅಷ್ಟೇ. ನಾನು ಇಲ್ಲಿ ನೋಡ್ತಾ ಇದ್ದಲ್ಲ, ಹೋಟೆಲ್ ಅಲ್ಲಿ ಹಾಕಿಸ್ದಂಗಿಲ್ಲ. ನಿಮ್ಗೆ ಏನ್ ಬೇಕು, ಒಂಚೂರು ಉಪ್ಪಿಟ್ಟು ಹಾಕಿ ಮೇಡಮ್, ಒಂಚೂರು ಖಾರ ಬಾತ್ ಹಾಕಿ ಮೇಡಮ್, ಒಂಚೂರು ಕೇಸರಿ ಬಾತ್ ಹಾಕಿ ಮೇಡಮ್ ಅಂತ ಹಾಕಿಸ್ಕೊಳ್ತಾ ಇದಾರೆ. ಸೊ ಇಟ್ಸ್ ಕೈಂಡ್ ಆಫ್ ಲೈಕ್ ಮನೆ ತರನೇ ಫೀಲ್ ಬರುತ್ತೆ ನಿಮ್ಗೆ ಹೋಟೆಲ್ ಅನ್ನೋದಕ್ಕಿಂತ, ವಿಚ್ ಇಸ್ ಗುಡ್. ತರಕಾರಿ ಉಪ್ಪಿಟ್ಟು ಹೌದಾ? ಸೋಡಾ ಹಾಕಲ್ಲ, ಬೆಳ್ಳುಳ್ಳಿ ಬಳಸಲ್ಲ, ಅಡಿಗೆ ಇದು ಬಣ್ಣ ಬಳಸಲ್ಲ, ಕಲರ್ ಇಲ್ಲ, ಸೋಡಾ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ರುಚಿ ಮಾತ್ರ ಇದೆ. ಸೂಪರ್ ಆಗಿದೆ ಉಪ್ಪಿಟ್ಟು, ತುಂಬಾ ಚೆನ್ನಾಗಿದೆ. ಎಲ್ಲ ತರಕಾರಿ ಎಲ್ಲ ಹಾಕಿ ನೋಡಿ, ಬಟಾಣಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಟೊಮೆಟೊ, ಹುರುಳಿಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆನ ಕೊಟ್ಟು, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆನ ಕೊಟ್ಟು ಸೂಪರ್ ಮಾಡಿದ್ದಾರೆ. ಈರುಳ್ಳಿ ಹಾಕ್ತಾರೆ, ಬೆಳ್ಳುಳ್ಳಿ ಹಾಕಲ್ಲ. ವಡೆ ರುಚಿ ನೋಡೋಣ. ಡೀಸೆಂಟ್ ಸೈಜ್ ಅಲ್ಲಿ ಇದೆ ವಡೆ. ವಡೆ ಒಂದು 20 ರುಪೀಸ್ ಅಂತ ಹೇಳಿದ್ರು. ಸೊ ನಾನು ವಡೆ ವಿತ್ ಸಾಂಬಾರ್ ಟ್ರೈ ಮಾಡ್ತೀನಿ. ಸಾಂಬಾರ್ ಆಲ್ರೆಡಿ ಪಾಸ್ ಆಗೋಗಿದೆ. ಸೊ ಜಸ್ಟ್ ಕಾಂಬಿನೇಷನ್ ನೋಡ್ಬೇಕಷ್ಟೇ. ಚೆನ್ನಾಗಿದೆ. ಸಾಂಬಾರು, ಸಾಗು, ಚಟ್ನಿ ಈ ಮೂರು ಮೇಯ್ನು ಚೆನ್ನಾಗಿದ್ದು ಬಿಟ್ರೆ ಇವುಗಳ ಜೊತೆ ಸೂಪರ್ ಆಗಿರುತ್ತೆ. ಕ್ಯಾಪ್ಸಿಕಮ್ ರೈಸ್ ಬಾತ್ ಇದೆಯಂತೆ. ಸೊ ರೈಸ್ ಬಾತ್ ರುಚಿ ನೋಡೋದಕ್ಕೋಸ್ಕರ ನಾನು ಸ್ವಲ್ಪ ಸ್ಯಾಂಪಲ್ ಹಾಕಿಸ್ಕೊಂಡಿದೀನಿ. ಆಯ್ತಾ, ಕ್ಯಾಪ್ಸಿಕಮ್ ರೈಸ್ ಬಾತ್ ಅಂದ್ಮೇಲೆ ಕ್ಯಾಪ್ಸಿಕಮ್ ಇರ್ಲೇಬೇಕು. ಬಟಾಣಿನೂ ಹಾಕಿದ್ದಾರೆ, ಟೊಮೆಟೊ, ಈರುಳ್ಳಿ ಎಲ್ಲನೂ ಹಾಕಿದ್ದಾರೆ. ಚೆನ್ನಾಗಿದೆ. ಪ್ರಾಪರ್ ರೈಸ್ ಬಾತ್. ಲೈಕ್ ಈರುಳ್ಳಿನೆಲ್ಲ ಚೆನ್ನಾಗಿ ಒಟ್ಟಿಗೆ ಕೂಗಿಸ್ತೀವಿ ಗೊತ್ತಾ ನಾವು ಅನ್ನನ. ಅಂದ್ರೆ ನಾನ್ ರೈಸ್ ಬಾತ್ ಮಾಡ್ಬೇಕಾದ್ರೆ ಪಲ್ಯ ಸಪ್ರೇಟ್, ಅನ್ನ ಸಪ್ರೇಟ್ ಮಾಡಿ ಮಿಕ್ಸ್ ಮಾಡ್ತೀವಿ. ಇದು ಒಟ್ಟಿಗೆ ಹಾಕಿ ಕೂಗಿಸ್ತೀವಲ್ಲ, ಆ ತರ ರೈಸ್ ಬಾತ್ ಚೆನ್ನಾಗಿದೆ. ಚೆನ್ನಾಗಿ ಹೇಳ್ತಾ ಇದಾರೆ ನೋಡಿ ಅವರು.
ವಡೆ ಮುಗ್ದು ಹೋಗಿದೆ ಅಂದ್ರೆ ಇಡ್ಲಿ ಅಂತ ತಗೊಂಡ್ಬಿಡಿ ಸರ್ ಅಂತ. ಸೊ ಇದೊಂಥರ ಮಾತು, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಬರೋರೆಲ್ಲ ರೆಗ್ಯುಲರ್ ಆಗಿ ಬರ್ತಾರೆ ಅನ್ಸುತ್ತೆ. ಸೊ ಎಲ್ಲ ಪರಿಚಯ ಇರೋರು ಚೆನ್ನಾಗಿ ಮಾತಾಡ್ಕೊಂಡು ಒಂಥರ ಈ ಅರಳಿಕಟ್ಟೆ ಹತ್ರ ಸೇರ್ತಾರೆ ನೋಡಿ ಓಲ್ಡ್ ಫ್ರೆಂಡ್ಸ್, ಆ ತರ ಜಾಗ ಅನ್ನಿಸ್ತಾ ಇದೆ ನಂಗೆ ಇದು, ವಿಚ್ ಇಸ್ ನೈಸ್. ಸ್ವಲ್ಪ ಹೊತ್ತು ಬಂದು ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಹೊರಡ್ಬೋದು. ಕಾಫಿ ಟೀನೂ ಸಿಗುತ್ತೆ. ಕಾಫಿ ಟೀ ಎಲ್ಲ 12 ರೂಪಾಯಿ ನೋಡಿ, ಇಲ್ಲಿದೆ ಮಿನಿ ಕಾಫಿ ಟೀ. ಮಧ್ಯಾಹ್ನದ ಮೇಲೆ ನಿಮ್ಗೆ ಬಜ್ಜಿ ಬೋಂಡ ಇದೆಲ್ಲ ಸಿಗುತ್ತೆ. ಅಂಡ್ ಹಬ್ಬದ ದಿವಸಗಳಲ್ಲಿ ನಿಮಗ್ ಬೇಕು ಅಂದ್ರೆ ಕಡುಬು, ಚಕ್ಲಿ, ಕೋಡ್ಬಳೆ ಇದೆಲ್ಲ ಇವ್ರಿಗೆ ಫಸ್ಟೇ ಹೇಳ್ತು ಅಂದ್ರೆ ಆರ್ಡರ್ ಕೊಟ್ರೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರು. ಕುಚ್ಚಿದ ಕಡುಬು, ಒಬ್ಬಟ್ಟು ಇದೆಲ್ಲದನ್ನು ಹೇಳ್ತಾ ಇದ್ರು. ಸೊ ಬೆಲೆಗಳು ಡಿಪೆಂಡ್ಸ್ ಅನ್ಸುತ್ತೆ, ಬೆಲೆ ನಾನೇನ್ ಕೇಳಕ್ ಹೋಗ್ಲಿಲ್ಲ. ಬಟ್ ಹಬ್ಬದ ಟೈಮ್ ಅಲ್ಲಿ ನಿಮಗ್ ಬೇಕು ಅಂತ ಹೇಳಿದ್ರೆ ಇದೊಂದು ಸ್ಪಾಟ್, ನೀವು ಬಂದು ಕೇಳಿ ತಗೋಬಹುದು, ಆಕ್ಚುಲಿ ಪರ್ಚೇಸ್ ಮಾಡ್ಬೋದು. ಕಾಫಿ, ಫಿಲ್ಟರ್ ಕಾಫಿ ಆಂಟಿನೇ ಮಾಡಿಕೊಟ್ರು ನನಗೆ, ಕುಡಿತಾ ಇದ್ದೀನಿ. ಏನ್ ಗೊತ್ತಾ, ಪುಟಾಣಿ ರೋಡು ಫುಲ್ ಬ್ಯುಸಿ ರೋಡು. ಅಂಡ್ ನಾನಿಲ್ಲಿ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಇಷ್ಟು ಜನ ಬಂದು ಹೋಗಿ ಮಾಡ್ತಾರೆ ಅಂತ. ಸಾಕಷ್ಟು ಜನ ಬಂದು ಈಟಿನ್ ಕಡಿಮೆ, ಟೇಕ್ ಅವೇ ಜಾಸ್ತಿ. ತಿನ್ನೋರು ಇದಾರೆ ಇಲ್ಲಿ, ಬಟ್ ತಗೊಂಡು ಹೋಗೋರು ಜಾಸ್ತಿ. ಬಂದು 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 ಪಾರ್ಸಲ್ ತಗೊಂಡು ಹೋಗೋರು ಜಾಸ್ತಿ. ಕಾಫಿ ನನಗೆ ಕೊಡುವಾಗ ಫುಲ್ ನೊರೆ 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 ಬಂದಿದ್ರೆ ತುಂಬಾ ಇಷ್ಟ ಆಗಿರೋದು. ಕಾಫಿ ಟೇಸ್ಟ್ ಚೆನ್ನಾಗಿದೆ, ನೀಟಾಗಿದೆ, ತುಂಬಾ ಆಹಾ ಓಹೋ ಅನ್ನೋ ತರ ಅಲ್ಲ, ತೆಗೆದು ಹಾಕೋಂಗು ಅಲ್ಲ, ಚೆನ್ನಾಗಿದೆ, ನೀಟಾಗಿದೆ ಕಾಫಿ. ಓಕೆ, ನಾನು ನಿಮಗೆ ಹೇಳಿದೆ ನಾವು 2 ವೀಲರ್ ಅಲ್ಲಿ ಬಂದಿದ್ವಿ ಇವತ್ತು ಅಂತ. ನೋಡಿ, ತ್ಯಾಗರಾಜ ನಗರ 3rd ಕ್ರಾಸ್ 7th ಮೇನ್ ದತ್ತಾತ್ರೇಯ ದೇವಸ್ಥಾನದ ಗುಡಿ ಹತ್ರ ಈ ಒಂದು ವಿಜ್ಮಾ ಫುಡ್ಸ್ ಬ್ರಾಹ್ಮಿನ್ಸ್ ಕಿಚನ್ ಇರೋದು. ಇಲ್ಲಿ ಬಂದ್ವಿ ಇವತ್ತು, ತಿಂಡಿ ತಿಂದ್ವಿ, ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಪೂರಿ, ಸಾಗು, ಸಾಂಬಾರು, ಇಡ್ಲಿ, ಆಮೇಲೆ ಉಪ್ಪಿಟ್ಟು ಇದಿಷ್ಟು ತುಂಬಾ ಇಷ್ಟ ಆಯ್ತು. ರೈಸ್ ಬಾತು ಮತ್ತೆ ವಡೆ ಓಕೆ ಓಕೆ. ಕಾಫಿ ಇನ್ನೂ ಸ್ವಲ್ಪ ಬೆಟರ್ ಸ್ಟ್ಯಾಂಡರ್ಡ್ ಮಾಡಬಹುದು ಅನ್ಸ್ತು, ಬಿಕಾಸ್ ನನಗೆ ಪ್ರೆಸೆಂಟೇಷನ್ ಕಾಫಿ ಕೊಡುವಾಗ ನೋಡ್ಬೇಕು. ಅಂಡ್ ರೈಸ್ ಬಾತು ನಾರ್ಮಲ್ ಆಗಿತ್ತು. ಕೇಸರಿ ಬಾತು ನಿಮಗೆ ಇಷ್ಟ ಆಗ್ಬೋದು, ಸ್ವೀಟ್ ಯಾರು ಇಷ್ಟಪಡ್ತಾರೋ ಅವ್ರು ಇಷ್ಟಪಡಬಹುದು. ಟೆಕ್ಸ್ಚರ್ ವೈಸು ಎಲ್ಲ ಚೆನ್ನಾಗಿತ್ತು ಕೇಸರಿ ಬಾತು. ಒಂದೇ ಒಂದು ನನಗಿಲ್ಲ ಅನ್ಸಿದ್ದು ಅಂದ್ರೆ ಸ್ವಲ್ಪ ಬಿಸಿ ಬಿಸಿ ಇದ್ರೆ, ಇವಾಗ ನೋಡಿ ಪೂರಿ ಅಂತೂ ಬಿಸಿ ಬಿಸಿಯಾಗಿ ಮಾಡ್ಕೊಟ್ರು, ಬಟ್ ಅದು ಬಿಟ್ಟು ನಿಮಗೆ ಸಾಂಬಾರು ಮತ್ತೆ ಸಾಗು ಇದೆಲ್ಲ ಬಿಸಿ ಬಿಸಿ ಇರಕ್ಕಾಗಲ್ಲ. ನೀವು ಆ ಟೈಮಿಗೆ ಬಂದ್ರೆ ಬಿಸಿ ಬಿಸಿ ಇರುತ್ತೆ, ಆಮೇಲೆ ಆದ್ರೆ ಸ್ವಲ್ಪ ತಣ್ಣಗಾಗೋಗಿರುತ್ತೆ. ಸೊ ಬಿಸಿ ಬಿಸಿ ಇದ್ರೆ ಇನ್ನೂ ರುಚಿ ಚೆನ್ನಾಗಿರ್ತಿತ್ತು, ಸೂಪರ್ ಆಗಿ ಇನ್ನೂ ಎಲಿವೇಟ್ ಮಾಡ್ಬಿಡ್ಬರ್ತಿತ್ತು ಅದನ್ನ. ಬಟ್ ನೆವರ್ ದಿ ಲೆಸ್ ಡೆಫಿನೆಟ್ ಆಗಿ ನೀವು ಇಲ್ಲೊಂದ್ಸಲ ಬಂದು ಟ್ರೈ ಮಾಡಬಹುದು. ಯಾಕಂದ್ರೆ ಒಂಥರ ಇಲ್ಲಿ ತಿಂದ್ರೆ ನಿಮ್ಗೆ ಹೋಟೆಲ್ ಅನ್ನೋಕ್ಕಿಂತ ಮನೇಲಿ ಬಂದು ತಿಂದ್ವಿ ಅನ್ನೋ ತರ ಫೀಲಿಂಗ್ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಕರೆಕ್ಟ್. ಈ ಶೃಂಗೇರಿ, ಹೊರನಾಡು ಆ ಕಡೆ ಎಲ್ಲ ಸಿಗುತ್ತಲ್ಲ, ಆ ತರ ಸಣ್ಣ ಸಣ್ಣ ಮೆಸ್ಗಳ ತರ ಇರತ್ತಲ್ಲ, ಆ ತರ ಫೀಲಿಂಗ್ ಇಲ್ಲಿ. ಸೊ ಇಟ್ ವಾಸ್ ವೆರಿ ನೈಸ್. ಒಂಥರ ಫ್ರೆಂಡ್ಸ್, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಫ್ರೆಂಡ್ಸ್ ಎಲ್ಲ ಬಂದು ಅರಳಿಕಟ್ಟೆಯಲ್ಲಿ ಹರಟೆ ಹೊಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ತಾರ, ಆ ತರ ಫೀಲಿಂಗ್ ಬರುತ್ತೆ. ಸೊ ನೀವು ತ್ಯಾಗರಾಜನಗರ ಸುತ್ತಮುತ್ತ ಇರುವಾಗ ಇಲ್ಲಿಗೆ ಬನ್ನಿ, ಒಂದ್ಸಲ ತಿನ್ನಿ, ನಿಮಗೇನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದ್ ಮರಿಬೇಡಿ. ನಾನೊಂದು ಏನ್ ಗೊತ್ತಾ, ಈ ತರ ಸಣ್ಣ ಸಣ್ಣ ಜಾಗಗಳನ್ನ ಪ್ರಮೋಟ್ ಮಾಡೋದು ನನಗಿಷ್ಟ ಆಗತ್ತೆ. ಬಜೆಟ್ ಫ್ರೆಂಡ್ಲಿ ಆಗೂ ಇರಬೇಕು ಅಂಡ್ ರುಚಿಯಾಗೂ ಇರಬೇಕು, ಶುಚಿಯಾಗೂ ಇರಬೇಕು. ಸೊ ಈ ತರ ಜಾಗಗಳನ್ನ ನಿಮಗ್ ತೋರ್ಸಕ್ಕೆ ನನಗೆ ತುಂಬಾ ಖುಷಿ ಆಗತ್ತೆ. ಹೋಪ್ ನಿಮಗೂ ನಾನೊಂದು ಹೊಸ ಜಾಗ ತೋರಿಸಿದೀನಿ ಅನ್ನೋ ಖುಷಿ ಇದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಕಸ್ಮಾತ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ. ನೀವು ಹೆಚ್ಚು 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 ನನಗೆ ಈ ತರ ನಾನು ಮಾಡ್ತಿರೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ರೆ ನನಗೆ ಖುಷಿ ಆಗತ್ತೆ, ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗತ್ತೆ. ಸ್ವಲ್ಪ ನನ್ನ ಗಂಟಲಲ್ಲಿ ಕಿಚ್ ಆಗ್ಬಿಡಿದೆ ಇವತ್ತು. ಎನಿವೇಸ್, ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳಕ್ ಮುಂಚೆ ಇವ್ರಿಗೆ ಓವರ್ ಆಲ್ ನೋಡಿ 5ಗೆ 4.4 ಕೊಡ್ತೀನಿ. ಓಕೆನಾ? ಸರಿ, ಹಾಗಿದ್ರೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.